ಕೈಸ್ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೋಡ್ತಾ ಇಲ್ಲ ಯಾರು, ಎಲ್ಲ ಅಲ್ಲೇ ನೋಡ್ತಿರೋದು, ಯಾರು ಚೆನ್ನಾಗಿರೋದಿಲ್ಲ ನೋಡಿ. ಈ ಥರ ಒಬ್ಬನೇ ಕುತ್ಕೊಳ್ಳೋಕ್ಕೂ ದಮ್ಬೇಕು ಗೈಸ್, ದಮ್ಬೇಕು. ಲೈಕ್ ಮಾಡಿ ಏನಿಲ್ಲ ಗೈಸ್, ಅವನು ಲೈಕ್ ಮಾಡಿ ಅಂತ ಹೇಳ್ತಾನೆ, ನಿಮ್ಗೆ ಅರ್ಥ ಆದರೆ ಅವ್ನು ಲೈಕ್ ಮಾಡ್ಬೋದು. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 1 ಆಫ್ ಚಾಲೆಂಜ್ಗೆ ಸ್ವಾಗತ. ಸೊ ಗೈಸ್, ಇವತ್ತಿಂದ ನಾನು ಚಾಲೆಂಜ್ ಬಾಕ್ಸ್ನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಕಾಲೇಜ್ಗೆ ಹೋಗೋಣ. ನಮಗೆ ಮಧ್ಯಾಹ್ನ ಕ್ಲಾಸ್ ಇರೋದು ಆ್ಯಕ್ಚುಲಿ. ಈಗ ನಾವು ಕಾಲೇಜ್ಗೆ ಹೋಗಿ, ಯಾಕಂದರೆ 1:30 ಗಂಟೆ ನಮ್ಮದು ಇಂಗ್ಲೀಷ್ ಲ್ಯಾಂಗ್ವೇಜ್ ಏನೋ PUC ಅವ್ರಿಗೆ ಎಕ್ಸಾಮ್ ನಡೀತಿದೆ ನಮ್ಮ ಕಾಲೇಜಲ್ಲಿ, ಸೆಂಟ್ರು ನಮ್ಮ ಕಾಲೇಜು. ಸೊ ಅದಕ್ಕೋಸ್ಕರ ನಮ್ಗೆ ಈಗ ಮಧ್ಯಾಹ್ನ ಕ್ಲಾಸ್ ಹಾಕಿದ್ದಾರೆ. ಈಗ ಬನ್ನಿ ಅಲ್ಲಿ ಹೋಗೋಣ. ಕೈಸ್ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವತ್ತಿಂದ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ನನ್ನ ಗಾಡಿ ಎಷ್ಟು ಬಿಸಿಲಲ್ಲಿ ನಿಂತೈತೆ ಅಂತ. ಮಧ್ಯಾಹ್ನದ ಹೊತ್ತು ಇಲ್ಲಿ ಫುಲ್ಲು ಬಿಸಿಲು ಗೈಸ್. ನಾನು ಮಧ್ಯಾಹ್ನದ ಹೊತ್ತೆಲ್ಲ ಕಾಲೇಜಲ್ಲಿ ಇರ್ತೀನಲ್ಲ, ಅವಾಗ ನಂಗೆ ಗೊತ್ತಾಗಲ್ಲ ಗಾಡಿ ಬಿಸಿಲಲ್ಲಿ ಇರ್ತದೋ ಇರಲ್ವೋ ಅಂತ. ಸೊ ಫುಲ್ಲು ಕಾದೋಗ್ಬಿಟ್ಟೈತೆ ಸೀಟು. ಹೋಗೋಣ ಗೈಸ್, ನೋಡಿ ಎಸಿ ಜನ ಅಲ್ಲ ಇಲ್ಲಿ PUC ಇದಕ್ಕೆ ಫುಲ್ಲು ಜಾಮ್ ಆಗಿದೆ ನೋಡ್ಕೊಳ್ಳಿ. ಇವಾಗ ಗೈಸ್, ನಮಗೆ ಮಧ್ಯಾಹ್ನ ಕ್ಲಾಸ್ ಇತ್ತು ಅಂತ ಹೇಳಿದ್ನಲ್ಲ, ನೋಡಿ PUC ಅವ್ರು ಎಕ್ಸಾಮ್ ಬರೆಯೋಕ್ಕೆ ಬಂದವ್ರೆ. ಇಲ್ಲಿ ಈ ಟೈಮ್ಗೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗೋದು. ಇನ್ನೊಂದು 10 ನಿಮಿಷ ಗಂಟ ಇಲ್ಲೇ ಟ್ರಾಫಿಕ್ ಜಾಮ್. ಸ್ಕೂಲ್ ಬಸ್ಗಳು ಇವ್ರದೆಲ್ಲ, ದಕ್ಷ ಸ್ಕೂಲ್ ಅವ್ರದ್ದು, ಇನ್ನೇದು ಈ ಮಧ್ಯದಲ್ಲಿ ಯಾವನೊಬ್ಬನೋ ಇದು ಬೇರೆ ನಿಲ್ಸ್ಕೊಂಡು ರೇಡಿಯಂ ಬೇರೆ ಆಗ್ತವನೇ ಇಲ್ಲಿ. ಜನರಿಗೆ ಗೈಸ್ ಕಾಮನ್ ಸೆನ್ಸ್ ಅನ್ನೋದಿಲ್ಲ ಗೈಸ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೊಸಿ ಜನ ಇಲ್ಲ ಅಲ್ಲಿ ನೋಡಿ. ಇಲ್ಲಿ ರೋಡ್ ಇರೋದು ಇದು, ರೋಡ್ ಇರೋದೇ ಚಿಕ್ಕ. ಅದರಲ್ಲೂ ಈ ಟ್ರ್ಯಾಕ್ಟರ್ ನಿಲ್ಲಿಸ್ಬಿಟ್ರೆ ಒಂದು ಕಾರ್ ಹೋಗೋಕ್ಕೂ ಜಾಗ ಇಲ್ಲ ಅಲ್ಲಿ. ಇದರಿಂದನೇ ಅರ್ಧ ಟ್ರಾಫಿಕ್ ಐತಾ ಇರೋದು. ಮಧ್ಯೆ ಕಾರ್ಗಿರೆಲ್ಲ ತಗೊಂಡ್ರೆ ಇದೇ ಥರ ಟ್ರಾಫಿಕ್ ಐತಾ ಇರ್ತದೆ. ನಾವು ಈಗ ಕ್ಲಾಸ್ಗೆ ಹೋಗ್ಬೇಕು ಅಂದರೆ ಒಂದು ಅರ್ಧ ಕಾಲು ಗಂಟೆ ಬೇಕು ಇಲ್ಲಿಗೆ. ನೋಡಿ ಇಲ್ಲಿ ಹೆಂಗಾಗೈತೆ ಅಂತ, ಇಲ್ಲಿಂದ ಹಿಡ್ದು ಅಲ್ಲಿ ಗಂಟ. ಬೈಕ್ಗಳು ಇಲ್ಲೇ ನಿಲ್ಸ್ಕೊಂಡವ್ರೆ, ಎಲ್ಲ ಬೈಕ್ಗಳು. ಹಾಂ ಅಲ್ಲ ಮಗ, ಟ್ರಾಫಿಕ್ ಐತಿಲ್ವಾ ಮಗ ಅಲ್ಲಿ? ಮಧ್ಯ ಇಲ್ಲಿ ಇವ್ರು ಕಾರ್ಗಳು ಬೇರೆ ತಂದುಬಿಡ್ತಾರೆ ಇಲ್ಲಿ. ಏನಿಲ್ಲ, ಎಷ್ಟು ಜನ ಬರ್ತಾವ್ರೆ ಸ್ಟೂಡೆಂಟ್ಸ್ಗಳು ಅಂದರೆ. ಇಲ್ಲ ಅಂದರೂ ಒಂದು 4 ಇಂದ 5 ಕಾಲೇಜ್ ಗಂಟ ನಮ್ಮ ಸೆಂಟ್ರ್ ಬಿದ್ದಿರೋದು. ಇವತ್ತು ಬೇರೆ ಲ್ಯಾಂಗ್ವೇಜ್ ಬೇರೆ ಇಂಗ್ಲೀಷು. ಸೊ ಸೈನ್ಸು, ಕಾಮರ್ಸು, ಆರ್ಟ್ಸು 3 ಜನನೂ ಬಂದು ಎಕ್ಸಾಮ್ ಬರೀತಾ ಇರ್ತಾರೆ. ಸೊ ಅದರಿಂದ ಇವತ್ತು ತುಂಬ ಜನ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಈಗ ಅಂತೂ ಕ್ಯಾಮ್ರಾಗೆ ನೋಡ್ತಾ ಇಲ್ಲ ಯಾರು, ಎಲ್ಲ ಅಲ್ಲೇ ನೋಡ್ತಿರೋದು. ಯಾರು ಚೆನ್ನಾಗಿರೋದಿಲ್ಲ. ಅಲ್ಲಿ ಪಾಸು ಆಯ್ತಾ ಇಲ್ಲ, ಅಲ್ಲಿ ಬರೀ ಆರು ನೋಡ್ಕೊಂಡು ಇದು ಮಾಡ್ತಾರೆ ಅಲ್ಲಿ. ಎಷ್ಟು ಜನ ಸಹಕಾರ. ಆ ಕಡೆ ಲಾಸ್ಟಲ್ಲಿ ಇರೋರಂತೂ ಕೈಗೆ ಸಿಕ್ಕಿಲ್ಲ. ನಮ್ಮ ಜನ ಹೆಂಗೆ ಅಂತಂದರೆ, ನಾವು ಮೊದಲು ಹೋಗ್ಬೇಕು ಅಂತ ಅನ್ಕೊಳ್ಳೋದು, ಯಾರೇ ಆದರೂ ಅಷ್ಟೇ. ನೋಡಿ ಈಗ ಈ ಕಾರಲ್ಲಿರೋನು ಗಾಡಿ ಇರೋನು ಬೈತಾ ಇರ್ತಾನೆ, ಗಾಡೀಲಿ ಹೋಗೋನು ಕಾರಲ್ಲಿರೋನು ಗಾಡಿ ಓಡಿಸೋನು ಬೈತಾ ಇರ್ತಾನೆ. ನಮಗೆ ಬೇರೆ ಮಧ್ಯಾಹ್ನ ಮೇಲೆ ಇಟ್ಬಿಡೋರು ಕ್ಲಾಸ್ನ. ಇದಕ್ಕೆಲ್ಲ ಏನಕ್ಕೆ ನಾವು ಕಾಲೇಜಿಗೆ ಬರ್ಬೇಕು ಹೇಳಿ? ರಜಾ ಕೊಡೋಕ್ಕಾಗಲ್ಲ ಅವ್ರಿಗೆ. ಏನೋ ಈಗಲೂ ಮಧ್ಯಾಹ್ನ ಮೇಲೆ ಬಂದು ಕ್ಲಾಸ್ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದೆಯಾ? ಮುಗಿದಾದ್ಮೇಲೆ ನೋಡ್ಕೊಳ್ಳಿ ಎಷ್ಟು ಜನ ಅವರೇ ಅಂದರೆ ಲೆಕ್ಕ ಹಾಕಳಿ. ಬರ್ತಾನೆ ಅವ್ರೆ ಯಾವಾಗಲಿಂದ, ಬರ್ತಾನೆ ಅವರೇ.
ರೋಡೇ ಇಲ್ಲ ಆಯ್ತು ನೋಡಿ. 6x 10x ಏನೋ ಅಂತಾರಲ್ಲ ಬೂದಿ ಕಾಳೆಯನ್ನು ನೋಡಿ ಎಷ್ಟು ಜನ ಬರ್ತಾರೆ ಸೈನಿಕರು. ಕೋಟೆಯಿಂದ ಈಚೆ ಇರೋರ್ನ ನೋಡಿ. ಯಾರ ಮಗ ಅದು ನೀನು ಜ್ಞಾಪನ ಆಯ್ತಾ ನಿಂಗೆ? ಅದು ಬರ್ತಾ ಇರ್ಬೇಕು ಅವರು. ಗೈಸ್ ಹೆಂಗೋ ನೋಡ್ಕೊಂಡು ನಿಂತಿದ್ದೋ ಇಲ್ಲಿ ಎಲ್ಲಾರ್ನೂ. ನಮಗೆ ಆ ಕಡೆ ಆಯ್ತಾ ಇರೋದು ಕಾಣಿಸ್ತಾ ಇಲ್ಲ ಏನು, ಎಲ್ಲ ಒಂದೊಂದು ಕಡೆ ಬೇಕಂದ್ರೆ 10 ನಿಮಿಷ ಅಷ್ಟೇ ಇದು ವ್ಯೂ. ಹೆಂಗೆ ಅಂದರೆ ವ್ಯೂ 10 ನಿಮಿಷದ ವ್ಯೂ ಅಷ್ಟೇ. ಫುಲ್ಲು ಸ್ಕ್ಯಾನ್ ಮಾಡ್ಬೇಕು ಎಲ್ಲಾರ್ನೂ. ಬಸ್ಸನ್ನು ಟ್ಯಾಗ್ ಮಾಡಿ ಗೈಸ್. ನಮ್ಮ ಹುಡುಗ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾನೆ ಸ್ಟಿಚ್ಚಲ್ಲಿ. ಎಷ್ಟಾಯ್ತು ಮಗ? ಹಾಂ ಎಷ್ಟು ತೋರಿಸು ಹೆಂಗೈತೆ ನೋಡೋದು. ಯಾವುದು ಇದು? ಯಾವುದಕ್ಕೆ? ಮಾರಿ ಹಬ್ಬಕ್ಕಾ? ಇದು ಎಕ್ಸ್ಟ್ರಾ ಬ್ಯಾಗ್ ಕೊಟ್ಟಿರೋದಾ? ಶಿಷ್ಯ ಬ್ಯಾಗು ಕಾಸ್ತಾನಿಲ್ಲ ಗೈಸ್. ನೋಡಿ ಗೈಸ್ 2100 ರೂಪಾಯಿ. ಯಾವುದಿದು ಪ್ಯಾಂಟು ಮಗ? ಬ್ಯಾಗಿನ ಏನು ಸ್ಟ್ರೈಟ್ ಫಿಟ್ಟಾ ಗೈಸ್? ಒಂದು ದಿನಕ್ಕೆ ಬರ ದುಡ್ಡನ್ನೆಲ್ಲ ಈ ಪ್ಯಾಂಟ್ಗೆ ಹಾಕ್ಬಿಟ್ಟು ನಮ್ಮ ಹುಡುಗ ಇವಾಗ ನಮಗೊಂದು ಜ್ಯೂಸ್ ಹೇಳ್ತಾನೆ. ಆಮೇಲೆ ಬ್ಯಾಗ್ ಎಲ್ಲೋ? ಬ್ಯಾಗ್ ಏನಕ್ಕೆ ತಂದಿಲ್ಲ ಗೈಸ್? ನೋಡಿ ಅವನಿಗೆ ಪ್ಯಾಂಟ್ ತರಕಿದ್ರೆ ಕ್ಲಾಸ್ಗೆ ಹೋಗೋಕ್ಕೆ ಬ್ಯಾಗ್ ತಂದಿಲ್ಲ ಇವನು ಇಡಿಯೇಟು. ನಮ್ಮ ಸುಮನ್ ನೋಡಿ ಇಲ್ಲಿ. ಸುಮನ್ ಬರ್ರಿ ರೀ. ಆಯಿತು ಯಾರು ಹೇಳಿ ಆಯಿತು ಯಾರು ಹೇಳಿ ಆಯಿತು? ತರಿಸಿ ಮುಖ ತೋರಿಸ್ರಿ ಬಿಡ್ರಿ ರೇ. ಅವ್ನಿಗೆ ಹೇಳ್ರಿ, ಅವ್ನಿಗೆ ಬಸ್ ಅವನಿಗೆ ಗಾಡಿ ಇಲ್ಲೇ ಐತೆ ಗಡ್ರಿ ನಂದು, ತಗ್ಬೇಕಲ್ಗೆ ಒಳಗಡೆಗೆ. ಫೈನಲಿ ಈಗ ಬಸ್ಸು ಪಾಸ್ ಆಗಿದೆ, ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲೂ ಕ್ರೌಡ್ ಕಮ್ಮಿ ಆಗಿದೆ ನೋಡಿ ಈಗ ಸ್ವಲ್ಪ. ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ. ಸ್ವಲ್ಪ ಜನ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ತವ್ರೆ. ಅವಾಗಲಿಂದ ಪೇರೆಂಟ್ಸ್ ಇಲ್ಲದೆ ಇರೋರು ಏನು ಮಾಡೋರು ಅಂದರೆ ಸ್ಕೂಲ್ ಬಸ್ಸಲ್ಲಿ ಹೋಗ್ತವ್ರೆ ನೋಡಿ. ಓ ಯಾರೋ ಒಂದು ಹುಡುಗಿ ರಾಜಕೀಯ ನೋಡ್ಬಿಟ್ಟು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಂದೇಶ್ ಬಾಯ್ ಹೇಳಿ ನೋಡಿ. ನೋಡಿ ಪಾಂಪ್ಲೈನ್ಸ್ ಅಂಟ್ಸಕ್ಕೆ ಹೋಗೋದು ಇವರು. ಈ ಥರ ತಲೆ ಎಲ್ಲ ಬಾಚ್ಕೊಂಡು ಡಿಗ್ನಿಟಿಯಾಗಿ ನೀಟಾಗಿ ನಾವು ಡ್ರೆಸ್ಗಳು ಹಾಕೊಂಡು ಬರೋದು. ಇವ್ನ ಮಕ್ಕಳು ಶಿಕಾಯಿಸ್ಕೊಂಡು ಕೊಡು ಪಾಂಪ್ಲೈನ್ಸ್. ನಮ್ಮ ಕಾಲೇಜ್ಗೆ ಯಾರು ಬಂದು ಸೇರ್ಕೋಬೇಡಿ, ಹಾಳೈತೀರಾ. ಕೊಡು ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ನಾವು ಇಷ್ಟೆಲ್ಲ ದಬಾಕದು ಹೋಗಿ ಅನ್ಸೋದು. ನೀನು ಪ್ರಮೋಟ್ ಮಾಡೋದ ಸೇರ್ಕೋಬೇಡಿ. ಪ್ರಮೋಟ್ ಮಾಡಾಯ್ತು ನೀನೇ. ಆಯ್ತು ಈಗ ಏನ್ ಪ್ರಮೋಟ್ ಹೆಂಗ್ ಹೇಳ್ತೀಯ? ಅಲ್ಲಿ ಎಲ್ಲ ಸುಳ್ಳು. ಚೆನ್ನಾಗಿದೆ ಕಾಲೇಜು, ಒಳ್ಳೆ ಕಾಲೇಜು ಬಂದು ಸೇರ್ಕೊಳ್ಳಿಲ್ಲ. ಸುಮ್ಮನೆ ನೆಟ್ ಬನ್ನ ಅಷ್ಟೇ. ಓಕೆನಾ? ನಮ್ಮ ಕಾಲೇಜ್ಗೆ ಬರ್ಬೇಕಾ ಸೇರ್ಕೋಬಾರ್ದಾಯ್ತು ನಮ್ಮ ಮುಂಜೆ ಹೇಳ್ತಾರೆ. ಮುಂಜೆ ಹೇಳ ಸೇರ್ಕೊಬಿಡಿ ಯಾರು ಇಲ್ಲಿ ಹೃದಯದಲ್ಲಿದ್ದಾರೆ ಅವರು. ಅವ್ರು ಹಾಕಿರೋದ ಸಿಗ್ತಾರೆ ಸಾಕು ನಮಗೆ. ನಮ್ಮ ಹೃದಯ ಅದನ್ನ ನಾವು ಸ್ಟೂಡೆಂಟ್ಸ್ಗಳನ್ನ ಕೇಳ್ಕೊಂಡು ನೀವು ಸೇರ್ಕೋಬೇಕು ಅವೆಲ್ಲ. ಅದಕ್ಕೆಲ್ಲ ನೀವು ಅಲ್ಲ ಮಗ? ಹೌದು ಮಗ. ಎಲ್ಲಿ ಮಗ ನಿಮ್ಮ ಗ್ಯಾಂಗ್ ಅವರು? ಅಲ್ಲೇ ಇಬ್ರು ಹೋಗ್ಬಿಟ್ಟಿದ್ದಾರೆ, ಅಲ್ಲಿ ನೋಡೋಯ್ತಾ ಅವರು. ಬನ್ನಿ ಈಗ ಕ್ಲಾಸ್ಗೆ ಹೋಗೋದ. ಅವಾಗಲಿಂದ ಏನು ಜನ ಬರ್ತಾಯಿದ್ರು ಅಂತಂದರೆ ನಮ್ಮ ಮಂಜ ಅಂತೂ ಕಣ್ಣು ತುಂಬ್ಕೊಳಕ್ಕಾಗಲಿಲ್ಲ ಅಲ್ವಾ ಮಂಜ? ಜಾಸ್ತಿ ಕಣ್ಣು ತಂಪಾಗ್ಬಿಟ್ಟಿದ್ದಾವೆ ಈಗ. ನಮ್ಮ ಮಂಜಿಗೆ ತಂಪಾಗ್ಬಿಟ್ಟು ಆ ತಂಪನ್ನ ಇನ್ನೂ ತಂಪಾಗಿ ಇಟ್ಕೊಳಕ್ಕೋಸ್ಕರ ಐಸ್ ಕ್ರೀಮ್ ತಿಂತವನೇ. ಅಲ್ಲಿ ತೋರಿಸ್ಲಾ ಐಸ್ ಕ್ರೀಮ್? ಒಳ್ಳೆ ಗಾಳಿ ಬರ್ತೈತೆ ಆ ಕಡೆಯಿಂದ. ಅಲ್ಲಿ ನೋಡಿ ಮಂಜಾ ಅವ್ರ ಫ್ರೆಂಡ್ಸ್ ಎಲ್ಲ ಮುಂದೆ ನಿಂತವ್ರೆ. ನಂಗೆ ಗೊತ್ತಿಲ್ಲ ಅವರು ಮುಂದೆ ನಿಂತವ್ರೆ ಅಂತ ಅಂದ್ಬಿಟ್ಟು ಹೋಗಿ ಈಗ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ನೆಕ್ಸ್ಟು ಫಸ್ಟ್ 3 ಕ್ಲಾಸ್ ಐತೆ. ನೆಕ್ಸ್ಟ್ ನಮಗೆ ಈಗ 3 ಕ್ಲಾಸ್ ಹಾಕೋರು 4:15 ಗಂಟೆ ಕ್ಲಾಸ್ ಕೇಳ್ಕೊಂಡು ಹೋಗೋಣ ಶಿಸ್ತಾಗಿ.
ಇಲ್ಲಿ ವೆಹಿಕಲ್ಸ್ ಆರ್ ನಾಟ್ ಅಲೋಡ್ ಬಿಹೈಂಡ್ ದಿಸ್ ಪಾಯಿಂಟ್ ಅಲ್ವಾ? ಇದು ವೆಹಿಕಲ್ ಅಲ್ವಾ ಇದು? ಓಹ್, ನಮ್ಮ ಕಾಲೇಜಿನ ಕೀರ್ತಿ ಪತಾಕಿನ ಉಳ್ಸೋದಕ್ಕಿಂತ ಆರಿಸೋದ್ರಲ್ಲಿ ನಮಗೆ ಮಜಾ ಜಾಸ್ತಿ ಅಂತ ಅಂದ್ಬಿಟ್ಟು ಈಚೆ ಪಾಪ ನಮ್ಮ ಕಾಲೇಜ್ ಪಾಂಪ್ಲೆಂಟ್ಸ್ ಎಲ್ಲನೂ ಇಲ್ಲಿ ಬಿಸಾಕ್ಬಿಟ್ಟು ಹೊಂಟೋಗೋರೆ. ಅದು ನಮ್ಮ ಕಾಲೇಜ್ ಒಳಗಡೆ ನೋಡ್ರ ನಮ್ಮ ಕಾಲೇಜ್ ಕೀರ್ತಿ ಪತಾಕಿ ಹೆಂಗೆ ಹಾರಿಸ್ತವ್ರೆ. ಅಲ್ಲಿ ಬಿದ್ದಿ ಅಲ್ಲೊಂದು. ಬೈ ಮಿಸ್ಟೇಕ್ ಆಗಿ ಕೊಡ್ಬೇಕಾದ್ರೆ ಒಳಗಡೆ ಕೊಡ್ತಾರ ಇಲ್ಲಿ ಕಾಲೇಜ್ ಒಳಗಡೆ ಕ್ಲಾಸ್ ಗೈಸಿ. ಆ ಮೂಲೆ ಅಂದ್ರೆ ಏನೋ ಕಾಡೊಳಗಡೆ ಮಾಡ್ಬಿಟ್ಟವ್ರೆ. ಕಾಡೊಳಗಡೆ ಮಾಡ್ಬಿಟ್ಟವ್ರೆ. ಮ್ಯಾಮ್ ನೋಡಿ ಗೈಸ್, ಗ್ಯಾಂಗ್ಸ್ಟರ್ ತರ ಬರ್ತಾರೆ. ಯಾರು ಬತ್ತವ್ರೆ ಯಾರು ಹೋಯ್ತವ್ರೆ ಅಂತಾನೆ ಗೊತ್ತಾಗಲ್ಲ, ಆ ಥರ ಬರ್ತಾರೆ. PU ರೋಲ್ ನಂಬರ್ ನೋಡ್ಕೋಗ್ರ ನಿಮ್ದಲ್ವಾ ಅಂತ ನೋಡಿ. ರೂಮ್ ನಂಬರ್ 2 ಇಷ್ಟು ನಂಬರ್ಗಳು. ಕುಡಿಯೋಕೆ ಒಂದು ಬಾಟ್ಲು ನೀರು. ಇಲ್ಲಿ ಬೆಂಚ್ಗಳ ಮೇಲೆ 2026, 25, 68. ಎಕ್ಸಾಮ್ ನಡೀತಲ್ಲ ಅದಕ್ಕೆ ಹಿಂಗೆ. ಗೈಸ್, ನಾನು ಒಬ್ಬನೇ ಈಗ ನಮ್ಮ ಬೆಂಚಲ್ಲಿ ಕೂತಿದ್ದೀನಿ. ನಮ್ಮ ಹುಡುಗರು ಇಬ್ಬರು ಬರ್ತಾವ್ರೆ, ವಿಶ್ವಾಸ್ ಮತ್ತು ಕಿರಣ. ಸೊ ಅವ್ರು ಬಂದು ನಮ್ಮ ಬೆಂಚಲ್ಲಿ ಕೂತ್ಕೊತಾರೆ. ಸೊ ಯಾರು ಇಲ್ಲ ಅಂತಂದ್ರು ನಮ್ಮ ಬೆಂಚಲ್ಲಿ ಎಲ್ಲಿ ಕೂತ್ಕೊಳ್ಳಿ ನಾವು ಅಲ್ಲೇ ಕೂತ್ಕೋಬೇಕು. ಒಬ್ಬರೇ ಇದ್ರೆ ಸರಿ, ಇಬ್ಬರೇ ಇದ್ರೆ ಸರಿ. ಸೊ ಏನು ಅಂತ ಏನಕ್ಕೆ ಒಬ್ಬನೇ ಕೂತಿದ್ದೀನಿ ಅಂತಂದರೆ, ಇಲ್ಲಿ ನಮ್ಮ ಹುಡುಗರು ಬರ್ತಾರೆ ಗೈಸ್. ಇಲ್ಲಿ ನಮ್ಮ ಸೋಡಾ ಮತ್ತು ಕಿರಣ, ವಿಶ್ವಾಸು, ಅವರೆಲ್ಲ ನನಗೆ ಒಂಥರ ಇನ್ನೊಂದಂದರೆ ನಾವಿಷ್ಟಪಡೋದಕ್ಕಿಂತ ನಮ್ಮಿಷ್ಟಪಡೋರನ್ನ ಹೇಳ್ತಾರೆ ಅಂತ ಹೇಳ್ತೀವಲ್ಲ, ಆ ಥರ. ಸೊ ಬಂದವರೇ ವಿಶ್ವಾಸ ಅವರು ಮತ್ತು ಕಿರಣ ಅವರು. ಬರೋಕ್ಕೆ ಈ ಕಡೆಗೆ ಈ ಥರ ಒಬ್ಬನೇ ಕುತ್ಕೊಳ್ಳೋಕ್ಕೂ ದಮ್ಬೇಕು ಗೈಸ್, ದಮ್ಬೇಕು. ಗಲಾಟೆ ಮಾಡಿದ ನೋಡಿ. ರೋಲ್ ನಂಬರ್ ಇದು ಯಾರ್ದು ರೋಲ್ ನಂಬರ್ ನೋಡಿ, ಇದು 2026 95957679. ಸೊ ಅವ್ರು ಬಂದಮೇಲೆ ನಾನು ಇದು ಮಾಡ್ತೀನಿ. ಕ್ಲಾಸ್ ಮುಗಿದ್ಮೇಲೆ ಸಿಗೋದ ಗೈಸ್. ಕಾಲೇಜ್ನ ಒಂದು ಕ್ಲಾಸ್ನ ಬಂಕ್ ಹಾಕ್ಬಿಡಿ. ಬರಲಿಲ್ಲ ಗೈಸ್. ಇನ್ನೂ ಒಂದು ಲಾಸ್ಟ್ ಕ್ಲಾಸ್ ಇತ್ತು ನಮಗೆ. ಆ ಕ್ಲಾಸ್ ಹೇಳ್ದೆ ಇಲ್ಲ, ಕೇಳ್ಕೊಂಡು ಹೋಗೋದ ಕಂಡ್ರಲ್ಲ ಅಂತಂದರೆ ಇವಾಗ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಕ್ಲಾಸ್ಗೆ ಹೋಗ್ತಾರೆ ನೋಡಿ. ಮತ್ತೆ ಅವ್ರು ಬರ್ತಾರೆ ನೋಡ್ಕೊಂಡು ನೋಡಿ ಕಣ್ಣ. ಇಂಥ ಕಳ್ಳನ ಮಕ್ಕಳನ್ನ ನಂಬ್ಕೊಂಡು ಯಾವತ್ತೂ ಕ್ಲಾಸ್ನ ಬಂಕ್ ಮಾಡಬೇಡಿ. ಬಾಯ್ ಅಂದ್ಬಿಟ್ಟು ಕ್ಲಾಸ್ಗೆ ಹೋಗ್ತಿರೋದು ಇವರು ಇಬ್ರು. ಇವತ್ತು ಕಿರಣ ಅವರು ಫಸ್ಟ್ ಟೈಮ್ಗೆ, ಪ್ರಥಮ ಬಾರಿಗೆ ಕಿರಣ ಅವ್ರ ಕಡೆಯಿಂದ ಊಟ ಶುಭಾಶಯಗಳು. ಯಾರಿಗೆ? ನಿಮಗೆ. ಸರಿ ನಡ್ರಿ, ಇಲ್ಲಿ ಹೋಗೋದ ಮಗ. ಬಿರಿಯಾನಿ ಸೋಡಾ ಇವತ್ತು ಬಂದಿಲ್ಲ. ಸೋಡದ ಪಾರ್ಟಿ ಅಂತ ಮೀಡಿಯಾದಲ್ಲಿ ಹಾಕಿರ್ತೀವಿ. ನೋಡ್ಕೋ, ಬಟ್ಟೆ ಹೊರ್ಕೋ, ಬೈಕೋ. ಡಬಲ್ ಮೀನಿಂಗು ಸರ್. ಕ್ಯೂಟ್ ಮಾಡಮ್ಮ. ಇವತ್ತಿಂದ ನಾವು ಎಲ್ಲ ಕ್ಲಾಸ್ ಅಟೆಂಡ್ ಮಾಡವ ಅಂತ. ಆದರೆ ಲಾಸ್ಟ್ ಕ್ಲಾಸಲ್ಲಿ ಮನಸ್ಸು ಒಂದು ಸೆಕೆಂಡ್ ಅಂತಾರಲ್ಲ, ಆ ಥರ ಮನಸ್ಸು ಚೇಂಜ್ ಮಾಡ್ಕೊಂಡು ನಾವೀಗ ಒಂದು ಫೀಲ್ಡ್ ಬಂಕ್ ಹಾಕ್ಬಿಟ್ಟು ಸ್ಟಾಪ್ ಆಗಿತ್ತು ಫಸ್ಟ್ ಫೀಲ್ಡಲ್ಲಿ. ಈಗ ನಾವು ಅದಕ್ಕೋಸ್ಕರ ಅಂತಾರೆ ಈಗ ಹೋಗ್ತಾ ಇದ್ದೀವಿ ನಾವು ಬಿರಿಯಾನಿ ತಿನ್ನೋಕೆ. ಗೈಸ್, ಇವಾಗ ತಾನೇ ಒಳ್ಳೆ ಬಿರಿಯಾನಿ ನಾವು ಮಾಡ್ಕೊಡ್ತೀವಿ. ಬಿಲ್ ನೋಡಿದಿರಾ? ಬಿಲ್ಲು 480 ರೂಪಾಯಿ 3 ಬಿರಿಯಾನಿಗೆ. ಒಂದು ಬಿರಿಯಾನಿಗೆ 100
₹160 ಬೀಳುತ್ತೆ ಗೈಸ್, GST ಎಲ್ಲ ಸೇರಿ. ಇವಾಗ ಹೋಗಿ ಒಂದು ಜ್ಯೂಸ್ ಕುಡ್ಕೊಂಡು ನೋಡಿ ಗೈಸ್, ಚಾಮುಂಡೇಶ್ವರಿ ದೊಣ್ಣೆ ಬಿರಿಯಾನಿ ಇದು ಫೇಮಸ್ ಇನ್ ಮೈಸೂರು ಫೇಮಸ್ ಇನ್ ಮೈಸೂರು. ಸೊ ಬನ್ನಿ ಈಗ ಹೋಗಿ ಒಂದು ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗೋಣ. ಕಿರಣ, ಜ್ಯೂಸ್ ಕುಡಿಯೋದು ಹಾಕ್ಬಿಟ್ರೆ ಹುಡ್ಕೊಬಿಟ್ಟಿರ್ತಾರೆ. ಸೋಡಾ ನಿಮ್ಮ ಬ್ಲಾಗಲ್ಲಿ ನೋಡು, ಒಂಚೂರು ತುರ್ಕೋ ಸೋಡಂಗೆ. ಒಣ ಕಸ ಬಿದ್ದೈತೋ ಅಣ್ಣ. ಏನಂತಾರೆ ಈಗ? ಒಣ ಕಸ ಬಿದ್ದೈತೋ ಅಣ್ಣ. ಗೈಸಿಲ್ ಹಾಕಿರೋದು ಸಾಲ ಕಡ ಪೆಪ್ಪರ್ ಹಾಕಿರೋದನ್ನ ಇಲ್ಲಿ ಕಸ ಬಿದ್ದೈತೆ ಅಣ್ಣ. ನಾವು ಪೇ ಮಾಡಲ್ಲ ಇವಾಗ ಅಂತಂದ್ರೆ ಅವನ್ನ ಕಸ ಅಲ್ಲ ಕಣಪ್ಪ, ಅದು ಪೆಪ್ಪರು. ಸೊ ಗೈಸ್, ಅವ್ರನ್ನ ಬಿಟ್ಬಿಟ್ಟು ನಾನೀಗ ಮನೆಗೆ ಬಂದಿದ್ದೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಏನು ಇಲ್ಲ ಬೈಲಿ ಬಾ, ನೀನಲ್ಲಿ ಇಟ್ಕೊಯ್ತೀನಿ, ನೀನಲ್ಲಿ ಇಟ್ಕೊಯ್ತೀನಿ. ನೀನು ಬೇಡವಾ? ಕೈ ತೊಳೆಯಲ್ವಾ? ಜಿಯಾ ಕುಡಿಯಲ್ವಾ? ಬಾ. ಸೊ ಗೈಸ್, ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಮತ್ತೆ ನಾಳೆ ಡೇ 2 ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಲೈಕ್ ಮಾಡಿ ಏನು ಲೈಕ್ ಮಾಡಿ ಏನಲ್ಲ ಗೈಸ್, ಅವನು ಲೈಕ್ ಮಾಡಿ ಅಂತ ಹೇಳ್ತಾನೆ. ನಿಮ್ಗೆ ಅರ್ಥ ಆದರೆ ಒಂದು ಲೈಕ್ ಮಾಡಿಬಿಟ್ಟು.